ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ 2021ರಲ್ಲಿ ನವೋದಯ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಗಣಿತದ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡೋಣ. ಈಗಾಗಲೇ ನೀವೇನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಪರೀಕ್ಷೆ ಬರಲು ತಯಾರಾಗ್ತಾ ಇದ್ದೀರಾ. ಹಾಗಾಗಿ ಯಾವ ಚಾಪ್ಟರ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಇಯರ್ ಕ್ವಶನ್ ಪೇಪರ್ ಅನ್ನ ವಿಶ್ಲೇಷಣೆ ಮಾಡಿದಾಗ ನಿಮ್ಗೆ ತಿಳಿದತ್ತೆ. ಹಾಗಾದ್ರೆ ಬನ್ನಿ, ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲನೇ ಪ್ರಶ್ನೆ ನೋಡಿ, ದ ಸಮ್ ಆಫ್ 7.7, 7.07, 7.007 ಅಂಡ್ 77.007 ಈಸ್ ಅಂತ ಕೇಳಿದರೆ 7.7, 7.07, 7.007, 77.0077 ಇದರ ಮೊತ್ತ ಅಂತ ಕೇಳಿದರೆ, ಮೊತ್ತ ಅಂತ ಕೇಳಿದಾಗ ಏನ್ ಮಾಡ್ಬೇಕ್ರಿ? ಪ್ಲಸ್ ಮಾಡ್ಬೇಕು. ವ್ಯತ್ಯಾಸ ಅಥವಾ ಅಂತರ ಅಂತ ಕೇಳಿದಾಗ ಏನ್ ಮಾಡ್ಬೇಕ್ರಿ? ಮೈನಸ್ ಮಾಡ್ಬೇಕು. ಆಮೇಲೆ ಗುಣಲಬ್ಧ ಅಂತ ಕೇಳಿದಾಗ ಏನ್ ಮಾಡ್ಬೇಕ್ರಿ? ಗುಣಾಕಾರ ಮಾಡ್ಬೇಕು. ಭಾಗಲಬ್ಧ ಅಂತ ಕೇಳಿದಾಗ ಏನ್ ಮಾಡ್ಬೇಕ್ರಿ? ಭಾಗಾಕಾರ ಮಾಡ್ಬೇಕು. ಹಾಗಾಗಿ ನಮ್ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ? ಮೊತ್ತ ಅಂತ ಹೇಳಿ ಕೇಳಿದ್ದಾರೆ. ಏನ್ ಮಾಡ್ಬೇಕು ವಿದ್ಯಾರ್ಥಿಗಳೇ? ಕೂಡಿಸ್ಬೇಕು. ಹೌದಾ? ಹಾಗಾದ್ರೆ ಕೂಡ್ಸೋಣ ಈಗ. 7.7 ಇಲ್ಲಿ ಇಂತಹ ಲೆಕ್ಕಗಳು ಬಂದಾಗ ಏನ್ ಗೊತ್ತಿರ್ಬೇಕು ಅಂತಂದ್ರೆ ಡೆಸಿಮಲ್ ಪಾಯಿಂಟ್ ಅನ್ನ ನೀವು ಎಲ್ಲಿ ಇಡಬೇಕು ಅನ್ನೋದು ಗೊತ್ತಿರ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಈ ಡೆಸಿಮಲ್ ಪಾಯಿಂಟ್ ಅನ್ನ ಎಲ್ಲಿ ಇಡಬೇಕು ಅಂತಂದ್ರೆ, ಎಲ್ಲದಕ್ಕೂ ಡೆಸಿಮಲ್ ಪಾಯಿಂಟ್ ಬಂದಿತ್ತು ಅಂತಂದ್ರೆ ಡೆಸಿಮಲ್ ಪಾಯಿಂಟ್ ಕೆಳಗಡೆನೆ ಏನ್ ಮಾಡ್ಬೇಕು? ಪಾಯಿಂಟ್ ಇಡ್ಬೇಕು. ಅಂದಾಗ ಮಾತ್ರ ನಮ್ಗೆ ಏನ್ ಬರ್ತೈತಿ? ಆನ್ಸರ್ ರೈಟ್ ಆಗಿ ಬರುತ್ತೆ. 7.7, 7.07, 7.007, 77.007 ಹೌದಾ? ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು? ನಾವು ಪ್ಲಸ್ ಮಾಡ್ಬೇಕು. 7ಕ್ಕೆ 7, 7 7 14, 7 1 8, 7ಕ್ಕೆ 7 ಪಾಯಿಂಟ್ ಜಾಗದಾಗ ಏನ್ ಮಾಡ್ತೇನ್ರಿ? ನಾನು ಪಾಯಿಂಟ್ ಕೊಡ್ತೀನಿ. ಹಾಗಾದ್ರೆ 7 4 ಸಲ ಬಂದಿದೆ. 7 1 7, 7 2 14, 7 3 21, 7 4 28, 7 2 9. ಹಾಗಾದ್ರೆ ನಮ್ಮ ಆನ್ಸರ್ ಏನ್ರಿ? 98.7847, 98.7847 ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ. ಒಂದು ಲಂಬಕೋನ ತ್ರಿಭುಜದಲ್ಲಿ ಎರಡು ಲಂಬ ಬದಿಗಳು 5 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ ಆದರೆ ಅದರ ಪರಿಧಿ ಎಷ್ಟು ಅಂತ ಕೇಳಿದರೆ, ಇಫ್ ಟು ಪರ್ಪೆಂಡಿಕ್ಯುಲರ್ ಸೈಡ್ಸ್ ಅಟ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ಆರ್ 5 ಸೆಂಟಿಮೀಟರ್ಸ್ ಅಂಡ್ 12 ಸೆಂಟಿಮೀಟರ್ ಇಟ್ಸ್ ಪೆರಿಮೀಟರ್ ಈಸ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಪರಿಧಿ ಅಂತಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರಕ್ಕಿಲ್ಲ. ಹಾಗಾಗಿ ಪರಿಧಿ ಅಂತಂದ್ರೆ ಏನ್ರಿ? ಸುತ್ತಳತೆ ಅಂತ ಹೇಳಿ ಕರಿತೀವಿ. ಪರಿಧಿ ಅಂತಂದ್ರೆ ಏನು? ಸುತ್ತಳತೆ ಅಂತ ಹೇಳಿ ಕರಿತೀವಿ. ಏನ್ ಕೇಳಿದ್ದಾರೆ? ಒಂದು ಲಂಬಕೋನ ತ್ರಿಭುಜ, ಒಂದು ಲಂಬಕೋನ ತ್ರಿಭುಜ ಕೇಳಿದ್ದಾರೆ. ಹಾಗಾದ್ರೆ ನಾವು ಏನ್ ಮಾಡೋಣ? ಒಂದು ಲಂಬಕೋನ ತ್ರಿಭುಜವನ್ನ ಡ್ರಾ ಮಾಡಿದೀನಿ. ಈ ಲಂಬಕೋನ ತ್ರಿಭುಜಕ್ಕೆ ಏನ್ ಮಾಡೋಣ್ರಿ? ನಾವು ಒಂದು ಹೆಸರು ಕೊಡೋಣ, ಎ ಬಿ ಸಿ. ಹೌದಾ? ಲಂಬಕೋನ ತ್ರಿಭುಜಕ್ಕ ಎ ಬಿ ಸಿ ಅಂತ ಹೇಳಿ ಕೊಟ್ಟಿವು. ಈ ಲಂಬಕೋನ ತ್ರಿಭುಜದಲ್ಲಿ ಎರಡು ಲಂಬ ಬದಿಗಳು ಅಂತ ಹೇಳಿ ಕೇಳ್ಯಾರ. ಹೌದು, ಎರಡು ಲಂಬ ಬದಿಗಳು ಅಂತಂದ್ರೆ ಯಾವ್ರಿ? ಎ ಬಿ ಮತ್ತು ಬಿ ಸಿ. ಇವೆರಡು ಏನು? ಒಂದು ಲಂಬಕೋನವನ್ನ ಉತ್ಪತ್ತಿ ಮಾಡುವಂತಹ ಬಾಹುಗಳು ಎ ಬಿ ಮತ್ತು ಬಿ ಸಿ. ಇವೆರಡು ಏನಂತಂದ್ರೆ ಲಂಬಕೋನದ ಲಂಬ ಬದಿಗಳು. ಹಾಗಾಗಿ ಒಂದ್ ಏನೈತಿ ಅಂತಂದ್ರ 12 ಸೆಂಟಿಮೀಟರ್ ಐತ್ರಿ, ಒಂದ್ ಏನೈತಿ 5 ಸೆಂಟಿಮೀಟರ್ ಐತಿ. ಹಾಗಾದ್ರೆ ಈ ಬಾಹುವಿನ ಅಳತೆ ನಮಗ್ ಕೊಟ್ಟಿಲ್ಲ. ಅದನ್ನ ಏನ್ ಮಾಡ್ಬೇಕಂತಂದ್ರ ಕಂಡು ಹಿಡ್ಕೋಬೇಕು. ಇದನ್ನ ಈ ಬಾಹುವಿನ ಅಳತೆ ಕಂಡು ಹಿಡ್ಕೊಂಡಾಗ ಮಾತ್ರ ನಮ್ಗೆ ಏನಾಗ್ತತ್ರಿ? ಪರಿಧಿಯನ್ನ ಕಂಡು ಹಿಡಿಯೋದಕ್ಕೆ ಅನುಕೂಲ ಆಗ್ತತಿ. ಇಂತಹ ಪ್ರಶ್ನೆಗಳು ಬಂದಾಗ ನಾವೇನ್ ಮಾಡ್ಬೇಕ್ರಿ? ಪೈಥಾಗೋರಸ್ ಪ್ರಮೇಯವನ್ನ ಯೂಸ್ ಮಾಡ್ಕೋಬೇಕು. ಪೈಥಾಗೋರಸ್ ಪ್ರಮೇಯದ ಸೂತ್ರ ಏನೈತ್ರಿ? ಎಸಿ ಸ್ಕ್ವೇರ್ ಪೈಥಾಗೋರಸ್ ಪ್ರಮೇಯವನ್ನ ಯೂಸ್ ಮಾಡ್ಕೋಬೇಕು. ಹಾಗಾಗಿ ಪೈಥಾಗೋರಸ್ ಪ್ರಮೇಯದ ಸೂತ್ರ ಏನೈತ್ರಿ? ಎಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಹೇಳಿ ಸೂತ್ರ ಐತಿ. ಹಾಗಾದ್ರೆ ನಮ್ಗೆ ಎಸಿ ಸ್ಕ್ವೇರ್, ಎಸಿ ಅನ್ನೋದು ಬೇಕಾಗೈತಿ. ಇಲ್ಲಿ ಏನ್ ಮಾಡ್ಬೇಕಂತಂದ್ರ ಎ ಬಿ ಎಷ್ಟೈತ್ರಿ? ಎ ಬಿ 12
ಸೆಂಟಿಮೀಟರ್ ಐತಿ, ಇದನ್ನ ಸ್ಕ್ವೇರ್ ಮಾಡ್ತೀವಿ. ಪ್ಲಸ್ ಬಿ ಸಿ ಎಷ್ಟೈತ್ರಿ 5 ಸೆಂಟಿಮೀಟರ್ ಐತಿ, ಇದನ್ನ ಏನ್ ಮಾಡ್ತೀವಿ ಸ್ಕ್ವೇರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ನೋಡ್ರಿ 12ರ ವರ್ಗ ಸಂಖ್ಯೆ ಎಷ್ಟ್ರಿ? 12ರ ವರ್ಗ ಸಂಖ್ಯೆ 144. ನಿಮಗ್ ಬೈ ಹಾರ್ಟ್ ಇರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ರಿ ಅಂತಂದ್ರ 12 ಇಂಟು 12 ಮಾಡಿದಾಗ 144 ಆನ್ಸರ್ ಬರ್ತೈತ್ರಿ. ಹೌದು. ಇನ್ನ 5ರ ಸ್ಕ್ವೇರ್ ಎಷ್ಟೈತ್ರಿ? 5ರ ವರ್ಗ ಸಂಖ್ಯೆ 25 ಐತಿ. ಹಾಗಾದ್ರ ನಾವ್ ಇಲ್ಲಿ ಏನ್ ಮಾಡ್ಬೇಕು? ಇವ್ನ ಎರಡನ್ನು ಪ್ಲಸ್ ಮಾಡ್ಕೋಬೇಕ್ರಿ. ಈಗ ಎ ಸಿ ಸ್ಕ್ವೇರ್ ಐತಿ ನಮಗ, ಪ್ಲಸ್ ಮಾಡ್ಕೊಂಡಾಗ 5 4 9 2 4 6 1ಕ್ಕೆ 1 169 ಅಂತ ಹೇಳಿ ಬಂತ್ರಿ. ಆದ್ರ ನಮ್ಗೆ ಏನೈತಿ ಇದು ಎ ಸಿ ಸ್ಕ್ವೇರ್ ಬಂದೈತಿ, ಅದನ್ನ ನಮ್ಗೆ ಎ ಸಿ ಅಷ್ಟ ಬೇಕು. ಹಾಗಾಗಿ ನಾವೇನ್ ಮಾಡ್ಕೋಬೇಕಂತಂದ್ರೆ ಇದನ್ನ ರೂಟ್ ತಕ್ಕೋಬೇಕು. ಇದನ್ನು ಕೂಡ ರೂಟ್ ತೆಗಿಬೇಕು. ಈ ರೂಟ್ ಕ್ಯಾನ್ಸಲ್, ಸ್ಕ್ವೇರ್ ಕ್ಯಾನ್ಸಲ್. ಇಲ್ಲಿ ರೂಟ್ ತೆಗಿಬೇಕು ಅಂತಂದ್ರೆ ಈ 269ರ ವರ್ಗಮೂಲ ಎಷ್ಟಾಗ್ತೈತ್ರಿ? 13 ಆಗ್ತೈತಿ. ಹಾಗಾಗಿ ನಮ್ಮ ಆನ್ಸರ್ ಎಷ್ಟ್ರಿ? ಈ ಬಾಹುವಿನ ಅಳತೆ ಎಷ್ಟು ಬರ್ತೈತಿ? 13 ಸೆಂಟಿಮೀಟರ್ ಬರ್ತೈತಿ. ಇಲ್ಲಿ ಆಪ್ಷನ್ ಒಳಗ್ 13 ಸೆಂಟಿಮೀಟರ್ ಐತ್ರಿ, ಆದ್ರ ಅದು ಆನ್ಸರ್ ಅಲ್ಲ. ಯಾಕ್ರಿ? ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ ಅಂತಂದ್ರ 13 ಆನ್ಸರ್ ಬಂತ, ಆಪ್ಷನ್ ಒಳಗ ಐತಿ, ರೈಟ್ ಮಾಡ್ತೀನಿ. ಹಾಗಾಗಿ ಇಲ್ಲಿ ಕ್ವಶನ್ ಒಳಗ್ ಏನ್ ಕೇಳ್ಯಾರ ಅಂತಂದ್ರ ಪರಿಧಿ ಅಂತ ಕೇಳ್ಯಾರ. ಪರಿಧಿ ಅಂತಂದ್ರೆ ಏನು? ಸುತ್ತಳತೆ. ನೀವು 4ನೇ ಕ್ಲಾಸ್ ಅಲ್ಲಿ ಮತ್ತೆ 5ನೇ ಕ್ಲಾಸ್ ಅಲ್ಲಿ ಕಲ್ತಿದ್ದೀರಾ. ಪರಿಧಿ ಅಂತಂದ್ರೆ ಏನ್ ಮಾಡ್ಬೇಕು? ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇವುಗಳನ್ನ ಏನ್ ಮಾಡ್ಕೋಬೇಕು? ಕೂಡ್ಸ್ಕೊಂಡಾಗ ನಮ್ಗೆ ಏನ್ ಬರ್ತೈತ್ರಿ? ಸುತ್ತಳತೆ ಬರ್ತೈತಿ. ಹಾಗಾಗಿ ಎ ಬಿ ಎಷ್ಟೈತ್ರಿ? ನಮಗ 12 ಸೆಂಟಿಮೀಟರ್ ಐತಿ. ಪ್ಲಸ್ ಬಿ ಸಿ ಎಷ್ಟೈತ್ರಿ? 5 ಸೆಂಟಿಮೀಟರ್ ಐತಿ. ಪ್ಲಸ್ ಸಿ ಎ ಈ ಕಂಡು ಹಿಡಿದಿದ್ವಲ್ಲ ಅದೆಷ್ಟು ಬಂದೈತ್ರಿ? 13 ಸೆಂಟಿಮೀಟರ್ ಐತಿ. ಹಾಗಾಗಿ ಇದನ್ನೆಲ್ಲ ಅಟ್ಟು ಪ್ಲಸ್ ಮಾಡಿದಾಗ ಏನಾಗ್ತೈತ್ರಿ? ಇಲ್ಲಿ ನೋಡ್ರಿ 3 5 8 8 2 10. ಹೌದಾ? 10 ಇದೊಂದು 10 ಇದೊಂದು 10 30. ಹೌದಾ? ಹಾಗಾದ್ರೆ ಏನ್ ಬಂತ್ರಿ ನಮ್ಮ ಆನ್ಸರ್? 30 ಸೆಂಟಿಮೀಟರ್ ಅಂತ ಹೇಳಿ ಬಂತು. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಹಾಗೆ ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅನ್ ಆರ್ಟಿಕಲ್ ಈಸ್ ಪರ್ಚೇಸ್ಡ್ ಫಾರ್ ರುಪೀಸ್ 7500 and sold for rupees 8400. The profit percentage is ಅಂತ ಕೇಳಿದ್ದಾರೆ. ಒಂದು ವಸ್ತುವನ್ನ 7500 ರೂಪಾಯಿಗೆ ಖರೀದಿಸಿ ರೂಪಾಯಿ 8400ಕ್ಕೆ ಮಾರಾಟ ಮಾಡಲಾಗುತ್ತದೆ. ಬರುವ ಲಾಭದ ಶೇಕಡಾ ಎಷ್ಟು ಅಂತ ಕೇಳಿದ್ದಾರೆ. ಶೇಕಡಾ ಅನ್ನ ಕೇಳಿದಾಗ ಏನ್ ಮಾಡ್ಬೇಕು ನೋಡ್ರಿ, ಫಸ್ಟ್ ನಮಗ್ ಲಾಭ ಎಷ್ಟಾಗ್ತೈತಿ ಅಂತ ಹೇಳಿ ನೋಡ್ಕೋಬೇಕು. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಅಂತಂದ್ರೆ ಮಾರಿದ ಬೆಲೆ ಎಷ್ಟೈತ್ರಿ? ಮಾರಿದ ಬೆಲೆ ಎಷ್ಟೈತ್ರಿ? 8400 ಐತಿ. ಹಾಗಾಗಿ ಕೊಂಡ ಬೆಲೆ ಎಷ್ಟೈತ್ರಿ? ಕೊಂಡ ಬೆಲೆ ಎಷ್ಟಾಗ್ತೈತ್ರಿ? 7500 ಐತಿ. ಇದನ್ನ ಮೈನಸ್ ಮಾಡ್ಕೊಂಡಾಗ ನಮಗ್ ಲಾಭ ಅಂತಂದ್ರೆ ಏನ್ ಐತ್ರಿ? ಲಾಭ ಬರ್ಬೇಕಾರ ನಾವ್ ಏನ್ ಮಾಡ್ಬೇಕು? ಲಾಭ ಈಕ್ವಲ್ ಟು ಮಾರಿದ ಬೆಲೆ, ಮಾಬೆ ಮೈನಸ್ ಕೋಬೆ, ಕೊಂಡ ಬೆಲೆ. ಹೌದಾ? ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮಾಡಿದಾಗ ನಮ್ಗೆ ಏನ್ ಬರ್ತೈತ್ರಿ? ಲಾಭ ಅನ್ನೋದು ಬರ್ತೈತಿ. ಹಾಗಾಗಿ ಇದನ್ನ ಏನ್ ಮಾಡ್ಬೇಕು? ನಾವು ಮೈನಸ್ ಮಾಡ್ಕೋಬೇಕು. 0 0 9 0. ನೋಡ್ರಿ 900 ರೂಪಾಯಿ ಏನಾತಂತಂದ್ರ ನಮಗ ಪ್ರಾಫಿಟ್ ಬಂತು. 900 ರೂಪಾಯಿ ಪ್ರಾಫಿಟ್ ಬಂದಾಗ ನಮಗೇನ್ ಕೇಳ್ಯಾರ? ಲಾಭ ಅಷ್ಟ ಕೇಳಿಲ್ಲ. ಈ ಬಂದಂತಹ ಲಾಭದ ಶೇಕಡಾ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಶೇಕಡಾ ಮಾಡ್ಬೇಕಾರ ನೋಡ್ರಿ, ಪ್ರಾಫಿಟ್ ಪರ್ಸೆಂಟೇಜ್ ಅಥವಾ ಶೇಕಡಾ ಲಾಭ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100 ಅಂತ ಹೇಳಿ ನಮ್ದ ಸೂತ್ರ ಐತ್ರಿ. ಹಾಗಾಗಿ ನಾವು ಸೂತ್ರದೊಳಗೆ ಹಾಕೋಣ. ಪ್ರಾಫಿಟ್ ಎಷ್ಟು ಬಂದೈತ್ರಿ? 900. ಕೊಂಡ ಬೆಲೆ ಎಷ್ಟೈತ್ರಿ? 7500 ಇಂಟು 100. ನೋಡ್ರಿ ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. ಹೌದಾ? 25 ಮೂರ್ಲೆ ಎಷ್ಟಾಗ್ತೈತ್ರಿ? 75. 25 ಮೂರ್ಲೆ 75. 90 75 ಮೈನಸ್ ಮಾಡ್ರಿ ಎಷ್ಟು ಉಳಿತೈತ್ರಿ? 15 ಉಳಿತು. 150 ಆಯ್ತು. 150 25 ಮಗೆ ಬಾ ಹೋಗ್ತೈತ್ರಿ. ಎಷ್ಟರಲ್ಲೇ ಹೋಗ್ತೈತಿ? 25 6ಲೆ 150. ಹಾಗಾಗಿ ಇನ್ನು 3ಲೆ ಕಟ್ತಾ ಹೋಗ್ತೈತಿ ನೋಡ್ರಿ. 3 1ಲೆ
3 1 3 2 ಹಾಗಾಗಿ ನಮ್ಮ ಆನ್ಸರ್ ಎಷ್ಟು ಬಂತ್ರಿ 12%. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಮುಂದಿನ ಪ್ರಶ್ನೆ ಇದೆ ಏನ್ ನೋಡ್ರಿ. ಒಂದು ಪಂದ್ಯವು ಅರ್ಧ ಗಂಟೆಯವರೆಗೆ ಇರುತ್ತದೆ. ಪಂದ್ಯದ ಒಟ್ಟು ಸಮಯದ 1/10 ಸಮಯವನ್ನು ಟೈಮ್ಔಟ್ ಗೋಸ್ಕರ ತೆಗೆದುಕೊಳ್ಳಲಾಗಿದೆ. ಟೈಮ್ಔಟ್ ಗೋಸ್ಕರ ತೆಗೆದುಕೊಂಡ ಎಷ್ಟು ನಿಮಿಷಗಳ ಕಾಲವನ್ನ ಟೈಮ್ಔಟ್ ಗೋಸ್ಕರ ತೆಗೆಯಲಾಗಿದೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಕ್ವಶನ್ ಏನೈತಿ ಅಂತಂದ್ರ ಒಂದು ಪಂದ್ಯ ಐತಿ, ಅದ್ ಎಷ್ಟ್ ಗಂಟೆ ನಡೆದೈತ್ರಿ? ಅರ್ಧ ಗಂಟೆ ನಡೆದೈತಿ. ಹಾಗಾಗಿ 1 ಗಂಟೆಗೆ ಎಷ್ಟು ನಿಮಿಷ ರೀ? 1 ಗಂಟೆಗೆ 60 ನಿಮಿಷ. ಹೌದು, 1 ಗಂಟೆಗೆ 60 ನಿಮಿಷ. ಆದ್ರ ಪಂದ್ಯ ಎಷ್ಟು ಗಂಟೆ ನಡೆದೈತಿ? ಅರ್ಧ ಗಂಟೆ ನಡೆದೈತಿ. ಅರ್ಧ ಗಂಟೆಗೆ ಎಷ್ಟು ನಿಮಿಷ ಆಕೈತ್ರಿ? ಅರ್ಧ ಗಂಟೆಗೆ 30 ನಿಮಿಷ ಆಕೈತಿ. ಹೌದು, 30 ನಿಮಿಷದೊಳಗಿಂದ ಆ ಪಂದ್ಯದ ಒಟ್ಟು ಸಮಯದ ಕೇಳಾರಂತಂದ್ರ 30 ನಿಮಿಷ ಒಳಗಿಂದ ಏನ್ ಮಾಡ್ಯಾರ್ರಿ? 1/10 ಸಮಯವನ್ನ ಏನ್ ಮಾಡ್ಯಾರು? ಟೈಮ್ ಔಟ್ ಅಂತ ಹೇಳಿ ತೆಗ್ದಾರ. ಹಾಗಾಗಿ ನೋಡ್ರಿ, ಟೈಮ್ ಔಟ್ ಗೋಸ್ಕರ ತೆಗೆದುಕೊಂಡ ಸಮಯ ಎಷ್ಟು? 10/1 ಇಂಟು ಎಷ್ಟರಲ್ಲಿಂದ ತೆಗ್ದಾರ್ರಿ? 30 ನಿಮಿಷದಿಂದ ತೆಗ್ದಾರು. 0 ಕ್ಯಾನ್ಸಲ್, 1 3 3 ನಿಮಿಷಗಳ ಕಾಲವನ್ನ ಏನ್ ಮಾಡ್ಯಾರ ಅಂತಂದ್ರ ಟೈಮ್ ಔಟ್ ಗೋಸ್ಕರ ತೆಗ್ದಾರ. ಆಪ್ಷನ್ ನಂಬರ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ಇಂತಹ ಈಜಿ ಪ್ರಶ್ನೆಗಳು ಬಂದಾಗ ಜಾಗರೂಕರಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಇಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೇಕು. ಮುಂದಿನ ಪ್ರಶ್ನೆ ಇಲ್ಲಿ ನೋಡ್ರಿ. Given that 154 into 18 equal to 2772, then what is 27.72 into 1.8 equal to question mark ಅಂತ ಹೇಳ್ಕೊಟ್ಟಿದ್ದಾರೆ. ಈ ಕ್ವಶನ್ ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರ ಈ ಕ್ವಶನ್ ಒಳಗನ ಆನ್ಸರ್ ಐತ್ರಿ. ಹೌದಾ, ಕ್ವಶನ್ ಒಳಗನ ಆನ್ಸರ್ ಐತಿ. ಅದ್ ಯಾವ ರೀತಿ ಅಂತ ನೋಡ್ರಿ. 154 into 18 equal to 2772 ಆದ್ರ ಇಲ್ಲೇನ್ ಮಾಡ್ಯಾರ ಅಂತಂದ್ರ ಇದನ್ನ ಪಾಯಿಂಟ್ ಒಳಗ್ ಕೊಟ್ಟಾರ. ಇದ್ರ ಮೌಲ್ಯ ಎಷ್ಟು ಅಂತ ಹೇಳಿ ಕೇಳಿದಾರೆ. ಹಾಗಾದ್ರ ಈ ಕ್ವಶನ್ ಆನ್ಸರ್ ನೋಡ್ರಿ. 154 ಅನ್ನ ಈ ಕಡೆ ಇಟ್ಕೊಂಡು ಈ 18 ಅನ್ನ ಈ ಕಡೆ ತಗೊಂಡಾಗ ಏನಾಗ್ತತ್ರಿ? ಇದು ಇಲ್ಲಿ ಇಂಟು ಐತಿ, ಇಲ್ಲಿ ಬರ್ಬೇಕಾದ್ರೆ ಏನಾಗ್ತತ್ರಿ? ಡಿವೈಡ್ ಆಗ್ತತಿ. ಹೌದಾ, ಡಿವೈಡ್ ಆದಾಗ ನಮಗ್ ಕೊಟ್ಟಿದ್ದಂದ ಪ್ರಶ್ನೆ ಏನ್ರಿ? 27.72 ಡಿವೈಡೆಡ್ ಬೈ 18 ಡಿವೈಡೆಡ್ ಬೈ 1.8. ಹೌದಾ, ಹಾಗಾದ್ರ ಇದ್ರ ಆನ್ಸರ್ ಏನ್ ಬರ್ತೈತಿ ಅಂತ ಅವ್ರ ಕೊಟ್ಟಾರ್ರಿ. 154 ಬರ್ತೈತಿ ಅಂತ ಕೊಟ್ಟಾರ. ಆದ್ರ ಇಲ್ಲಿ ಪಾಯಿಂಟ್ ಅದಾವ. ಆ ಪಾಯಿಂಟ್ ಅನ್ನ ಎಲ್ಲಿ ಇಡಬೇಕು ಅಂತ ಹೇಳಿ ನಮಗ್ ಗೊತ್ತಿರ್ಬೇಕು. ಈ ಪಾಯಿಂಟ್ ಈ ಕಡೆ ಮೂವ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಈ ಪಾಯಿಂಟ್ ಈ ಕಡೆ ಮೂವ್ ಮಾಡಿದ್ರ ಎಷ್ಟು ಸಂಖ್ಯೆ ಬಿಟ್ಟು ಪಾಯಿಂಟ್ ಬರ್ತೈತ್ರಿ? ನಮಗ 1 ಸಂಖ್ಯೆ ಬಿಟ್ಟು ಪಾಯಿಂಟ್ ಬರ್ತೈತಿ. ಹಾಗಾಗಿ ನಮ್ಮ ಆನ್ಸರ್ 15.4 ಅಂತ ಹೇಳಿ ಐತಿ. ಇಲ್ಲಿ ಆನ್ಸರ್ ಆಪ್ಷನ್ ನಂಬರ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ. The train started from Delhi at 8:15 a.m. and reached Ajmer at 2:30 p.m. That time taken by the train to reach Ajmer from Delhi is ಅಂತ ಕೇಳಿದ್ದಾರೆ. ನೋಡ್ರಿ, ದೆಹಲಿಯಿಂದ ಮುಂಜಾನೆ 8:15ಕ್ಕೆ ಪ್ರಾರಂಭವಾದ ರೈಲು ಮಧ್ಯಾಹ್ನ 2:30ಕ್ಕೆ ಅಜ್ಮೀರ್ ತಲುಪಿತು. ದೆಹಲಿಯಿಂದ ಅಜ್ಮೀರ್ ತಲುಪಲು ರೈಲು ತೆಗೆದುಕೊಂಡ ಸಮಯ ಅಂತ ಕೇಳಿದ್ದಾರೆ. ಹಾಗಾದ್ರೆ ಆಪ್ಷನ್ ನಂಬರ್ ಎ ಏನ್ ಕೊಟ್ಟಿದ್ದಾರೆ ನೋಡ್ರಿ, 10 ಗಂಟೆಗಳು 45 ನಿಮಿಷಗಳು. ಆಪ್ಷನ್ ನಂಬರ್ ಬಿ 6 ಗಂಟೆಗಳು 15 ನಿಮಿಷ. ಆಪ್ಷನ್ ನಂಬರ್ ಸಿ 6 ಗಂಟೆಗಳು 30 ನಿಮಿಷ. ಆಪ್ಷನ್ ನಂಬರ್ ಡಿ 6 ಗಂಟೆಗಳು ಅಂತ ಹೇಳಿ ಕೊಟ್ಟಾರ. ಹಾಗಾದ್ರೆ ಏನ್ ಬರ್ತೈತಿ ಅಂತ ಆನ್ಸರ್ ನೋಡುನ್ರಿ. ಟ್ರೈನ್ ಎಷ್ಟ್ ಗಂಟೆಗೆ ಪ್ರಾರಂಭ ಆಗೈತ್ರಿ? 8:15 ಮುಂಜಾನೆ ಅಂತಂದ್ರ AM ಸ್ಟಾರ್ಟ್ ಆಗೈತಿ. ಮಧ್ಯಾಹ್ನ ಅಂತಂದ್ರ PM ಎಷ್ಟ್ ಗಂಟೆಗೆ ಹೋಗಿ ಮುಟ್ಟೈತ್ರಿ? 2:30ಕ್ಕ PM ಗೆ ಹೋಗಿ ಮುಟ್ಟೈತಿ. ಹೌದಾ, ಹಾಗಾದ್ರ ಈ ಎರಡೂದ್ರ ನಡುಬಾರ್ಕಿನ ಸಮಯವನ್ನ ನಾವು ಕಂಡುಹಿಡಿಯೋಣ. 8:15 9:15 10:15 11:15 12:15 1:15 2:15 ಇನ್ನು 15 ನಿಮಿಷ ಉಳಿತೈತಿ. ಯಾಕಂದ್ರೆ 2:30 ಅಂದಾರ, 2:15 ಆಗೈತೆ. ಇಲ್ಲಿನ 15 ನಿಮಿಷ ಉಳಿತೈತಿ. ಹಾಗಾದ್ರ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ತಾಸು? 1 ತಾಸು, 2 ತಾಸು, 3 ತಾಸು, 4 ತಾಸು, 5 ತಾಸು,
6 ತಾಸು ಮ್ಯಾಲಿಂದ 15 ನಿಮಿಷ. 6 ಗಂಟೆ 15 ನಿಮಿಷ. 15 ನಿಮಿಷ. ಆಪ್ಷನ್ ನಂಬರ್ ಎಲ್ಲೈತ್ರಿ? ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ. x ಡಿವೈಡೆಡ್ ಬೈ 25 ಈಕ್ವಲ್ ಟು 196 ಡಿವೈಡೆಡ್ ಬೈ x ಆದ್ರೆ x ನ ಮೌಲ್ಯ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಇಂತಹ ಪ್ರಶ್ನೆಗಳು ಬಂದಾಗ x ಡಿವೈಡೆಡ್ ಬೈ 25 ಈಕ್ವಲ್ ಟು 196 ಡಿವೈಡೆಡ್ ಬೈ x ಅಂತ ಬಂದಾಗ x ನ ಮೌಲ್ಯ ಎಷ್ಟು ಅಂತ ಕೇಳಿದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. x ಇಂಟು x ಏನಾಗ್ತೈತ್ರಿ? x ಸ್ಕ್ವೇರ್ ಆಗ್ತೈತಿ. ಹೌದಾ? x ಇಂಟು x ಏನಾಗ್ತೈತ್ರಿ? x ಸ್ಕ್ವೇರ್ ಆಗ್ತೈತಿ. ಈ 196 ಇಲ್ಲೇ ಉಳಿತೈತಿ. ಹೌದಾ? 25 ಈ ಕಡೆ ಹೋದ್ರೆ ಏನಾಗ್ತೈತ್ರಿ? ಇಂಟು ಆಗ್ತೈತಿ. ಇಲ್ಲಿ ಡಿವೈಡ್ ಐತಿ, ಇಲ್ಲಿ ಡಿವೈಡ್ ಐತಿ, ಇಲ್ಲಿ ಹೋದ್ರೆ ಏನಾಗ್ತೈತ್ರಿ? ಇಂಟು ಆಗ್ತೈತಿ. 25 ಬರ್ತೈತ್ರಿ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರೆ ನೋಡ್ರಿ, ಮುಂದಿನ ಏನ್ ಮಾಡೋಣ ಅಂತಂದ್ರ x ಸ್ಕ್ವೇರ್ ಐತಿ, ಇದನ್ನ ಏನ್ ಮಾಡೋಣ ನಾವ? ರೂಟ್ ಅನ್ನ ತೆಗಿಯೋಣ. ಹೌದಾ? x ಸ್ಕ್ವೇರ್ ಇದ್ದಿದ್ ರೂಟ್ ತೆಗದ್ರ ರೂಟ್ ಹೋತ್ರಿ, ರೂಟ್ ಕ್ಯಾನ್ಸಲ್, ಸ್ಕ್ವೇರ್ ಕ್ಯಾನ್ಸಲ್, ಈಕ್ವಲ್ ಟು ರೂಟ್ 196 ಇಂಟು 25 ಆಗ್ತೈತ್ರಿ. ಹಾಗಾದ್ರ ಈ ರೂಟ್ ಕ್ಯಾನ್ಸಲ್ ಆಗ್ಬೇಕಂದ್ರ ನಾವ್ ಏನ್ ಮಾಡ್ಬೇಕು? ಇವುಗಳ ವರ್ಗಮೂಲವನ್ನ ನೋಡ್ಬೇಕು. 196 ನ ವರ್ಗಮೂಲ 14, 25ರ ವರ್ಗಮೂಲ 5. ಹೌದಾ? ಹಾಗಾದ್ರ ಏನಾಗ್ತತ್ರಿ? 14 5 ಎಷ್ಟ್ ಆಕೈತ್ರಿ? 14 5 70. ನಮ್ಮ ಆನ್ಸರ್ ಏನ್ರಿ? ಇದ್ರಲ್ಲಿ x ನ ಮೌಲ್ಯ ಎಷ್ಟು? 70 ಬರ್ತೈತಿ. ಆಪ್ಷನ್ ನಂಬರ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ. 2,02,000ವನ್ನು ಅಂಕಿಗಳಲ್ಲಿ ಈ ರೀತಿ ಬರೆಯಲಾಗಿದೆ ಅಂತ ಹೇಳಿ ಕ್ವಶನ್ ಕೇಳಾರ. ಇದು ಮೊದಲನೆಯ ಚಾಪ್ಟರ್ ಅಲ್ಲಿ ಸಂಖ್ಯಾ ಪದ್ಧತಿಯಲ್ಲಿ ಬಂದಿರತಕ್ಕಂತಹ ಕ್ವಶನ್. ನೋಡ್ರಿ, 2,02,000 ಇನ್ ಡಿಜಿಟ್ಸ್ ಅಂತ ಕೇಳಿದ್ದಾರೆ. ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳು ನಮಗ್ ಗೊತ್ತಿರ್ಬೇಕು. ನೋಡ್ರಿ, ಇಲ್ಲಿ ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ. ಸಾಕಿಷ್ಟು. ಯಾಕಂತಂದ್ರೆ 2 ಲಕ್ಷ ಅಂತ ಹೇಳಿ ಕೇಳಿದ್ದಾರೆ. 2 ಲಕ್ಷ ಅಂತಂದ್ರ 2 ಎಲ್ಲಿ ಬರ್ತೈತಿ? ಲಕ್ಷದ ಸ್ಥಾನದೊಳಗೆ ಬರ್ತೈತಿ. ಹೌದಾ? 2,000 ಅಂತಂದಾರು ಈ ಪ್ಲೇಸ್ ಬಿಡ್ತೈತ್ರಿ. ಆಮೇಲೆ 2,000 ಅಂತಂದಾರ ನಾ 2,000 ಇಲ್ಲಿ ಬರಿತೀನಿ. 2,000 ಮುಂದ ಏನು ಕೊಟ್ಟಿಲ್ಲ. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ ಝೀರೋಗಳನ್ನ ಹಚ್ಕೋಬೇಕು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋತಿರ್ತೀರಿ. ಹಂಗ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸ್ಥಾನ ಬೆಲೆಗಳನ್ನ ಬಳಕೊಂಡಾಗ ನಿಮ್ಗೆ ಏನಾಗ್ತೈತಿ? ಇದ್ರ ಆನ್ಸರ್ ಈಸಿ ಯಾಕ ನೀಡಕ್ ಬರ್ತೈತ್ರಿ. ಎಲ್ಲೈತ್ರಿ? ಆಪ್ಷನ್ ನಂಬರ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ ಏನೈತಿ ನೋಡ್ರಿ. ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ವಾಟ್ ಈಸ್ ದಿ ಸಮ್ ಆಫ್ ದಿ ಫಸ್ಟ್ 4 ಪ್ರೈಮ್ ನಂಬರ್ಸ್ ಅಂತ ಕ್ವಶನ್ ಇದೆ. ಹಾಗಾಗಿ ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ, ಇಲ್ಲಿ ನಿಮ್ಗೆ ಏನ್ ಗೊತ್ತಿರ್ಬೇಕು? ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿರ್ಬೇಕು. ಇದನ್ನ ಇನ್ನೊಂದ್ ರೀತಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಹೆಂಗ್ ಕೇಳಿದ್ದಾರೆ ಅಂತಂದ್ರೆ ಮೊದಲ 4 ಅಂತಂದಾರ ಇಲ್ಲಿ. ಇನ್ನೊಂದ್ ಏನ್ ಕ್ವಶನ್ ಕೇಳಿದಾರೆ ಅಂತಂದ್ರೆ ಒಂದಂಕಿಯ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅಂತ ಹೇಳಿ ಒಂದು ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಬಂದಿರೋದು. ಹಾಗಾಗಿ ಇಲ್ಲಿ ನೋಡ್ರಿ, ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು ಯಾವ್ರಿ? 2, 3, 5, 7. ಇವೇನಂತಂದ್ರ ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು. ಇವುಗಳ ಮೊತ್ತ ಅಂತ ಕೇಳಿದಾರ. ಪ್ಲಸ್ ಮಾಡೋಣ. ಅವಿಭಾಜ್ಯ ಸಂಖ್ಯೆಗಳಂತಂದ್ರೆ ಏನ್ರಿ? ನೋಡ್ರಿ, ಕೇವಲ 2 ಅಪವರ್ತನಗಳನ್ನ ಹೊಂದಿರಬೇಕು. ಅಂತಹ ಒಂದು ಅಂಕಿಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. 2 ಅಪವರ್ತನ. ಫಾರ್ ಎಕ್ಸಾಂಪಲ್ ತಗೋರಿ, 5 ಅನ್ನೋದು ತನ್ನಿಂದ ತಾನು ಭಾಗ ಹೋಗ್ತತಿ ಮತ್ ಬಿಟ್ರ 1 ಹೋಗ್ತತಿ. 1 ಭಾಗ ಹೋಗ್ತತಿ, ಬಿಟ್ರ 5 ಭಾಗ ಹೋಗ್ತತಿ. ಬಿಟ್ರ ಯಾವ ಮಗ್ಯಾಗು 5 ಅನ್ನೋದು ಭಾಗ ಹೋಗಂಗಿಲ್ಲ. ಇಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಕೇವಲ 2 ಅಪವರ್ತನಗಳನ್ನ ಹೊಂದಿರುವ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನೋಡ್ರಿ, ಇಲ್ಲಿ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಇದನ್ನ ಏನ್ ಮಾಡೋಣ? ಮೊತ್ತ ಮಾಡೋಣ. 7 3 10, 5 2 7. ಎಷ್ಟಾತ್ರಿ? 17. ಎಷ್ಟೈತ್ರಿ ನಮ್ಮ ಆನ್ಸರ್? ಆಪ್ಷನ್ ನಂಬರ್ ಡಿ, 17 ಈಸ್ ರೈಟ್ ಆನ್ಸರ್. ಹಾಗಾದ್ರೆ ಮುಂದಿನ ಪ್ರಶ್ನೆ 10ನೇ ಕ್ವಶನ್ ನೋಡ್ರಿ. 270 ಮತ್ತು 426 ವಿಭಜಿಸಿದಾಗ
ಪ್ರತಿ ಪ್ರಕರಣದಲ್ಲೂ ಶೇಷ 6 ಉಳಿಸುವಂತೆ ಏನ್ ಮಾಡ್ಬೇಕಂತಂದ್ರ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿದಾರ. ವಿಭಜಿಸುವುದು ಅಂತಂದ್ರೆ ಏನ್ರಿ? ಭಾಗಾಕಾರ ಮಾಡಿದಾಗ. ಹೌದಾ? ಭಾಗಾಕಾರ ಮಾಡಿದಾಗ ಈ ಎರಡು ಪ್ರಕರಣಗಳು ಅಂತಂದ್ರೆ ಏನ್ರಿ? ಒಂದು 270, ಒಂದು 426. ಈ ಎರಡು ಸಂಖ್ಯೆಗಳಲ್ಲಿ ಶೇಷ 6 ಉಳಿಬೇಕು. ಮತ್ತದು ಸಂಪೂರ್ಣವಾಗಿ ಎರಡೂ ಸಂಖ್ಯೆಗಳು ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಪ್ಷನ್ ಎ 12, ಆಪ್ಷನ್ ಬಿ 22, ಆಪ್ಷನ್ ಸಿ 30, ಆಪ್ಷನ್ ಡಿ 36 ಏನ್ ಮಾಡ್ಬೇಕ್ರಿ? ಇವು ಎರಡೂ ಸಂಖ್ಯೆಗಳು ಒಂದ ಮಗ್ಯಾಗ ಭಾಗ ಹೋಗ್ತಿರ್ಬೇಕು ಅಂತಹ ಸಂಖ್ಯೆಗಳನ್ನ ಕೇಳ್ಯಾರ. ಮೊದಲ್ ನಾವ್ ಏನ್ ಮಾಡ್ಕೊಂಡ್ ಅಂತಂದ್ರ 270 ಐತಿ. ಶೇಷ ಎಷ್ಟ್ ಮೈನಸ್ ಮಾಡ್ಬೇಕಂದಾರು? 6 ಮೈನಸ್ ಮಾಡ್ಬೇಕಂದಾರ್ರಿ. ಇನ್ ಎರಡನೇ ಸಂಖ್ಯೆ 426 ಐತಿ. ಶೇಷ ಎಷ್ಟ್ ಉಳಿಬೇಕಂತಂದಾರ್ರಿ? 6 ಉಳಿಬೇಕಂತಂದಾರು. ಹಾಗಾದ್ರೆ ಇವ್ನೆರಡು ಮೈನಸ್ ಮಾಡ್ಕೊಳ್ಳೋಣ. 270 6 ಮೈನಸ್ ಮಾಡ್ರೆ ಎಷ್ಟು ಉಳಿತೈತ್ರಿ? 264 ಉಳಿತೈತಿ. 426 6 ಮೈನಸ್ ಮಾಡ್ರೆ ಎಷ್ಟು ಉಳಿತೈತ್ರಿ? 420 ಉಳಿತೈತಿ. ಹೌದಾ? 420 ಉಳಿತೈತಿ. ಹಾಗಾದ್ರೆ ಈ ಎರಡು ಸಂಖ್ಯೆಗಳನ್ನ ಭಾಗ ಮಾಡುವಂತಹ ಸಂಖ್ಯೆ ಯಾವ್ದಂತ ಹೇಳಿ ನೋಡೋಣ. ಇವಾಗ ಇಲ್ಲಿ ನೋಡ್ರಿ, ಫಸ್ಟ್ ಏನ್ ಮಾಡೋಣ ಅಂತಂದ್ರ 264 264 ಏನ್ ಮಾಡೋಣ? 12 ಭಾಗ ಮಾಡಿ ನೋಡೋಣ್ರಿ. 12 ಒಂದ್ಲೆ 12, 2 24, 26 24 ತೆಗೆದ್ರೆ ಎಷ್ಟು ಉಳಿತ್ರಿ? 2 ಉಳಿತು. ಮತ್ತೇನಾಗ್ತತ್ರಿ? 12 24. ಇದೇನಾತಂತಂದ್ರ ಸಂಪೂರ್ಣವಾಗಿ ಭಾಗ ಹೋಯ್ತು 12. ಇನ್ನ ಮುಂದ್ ನೋಡ್ರಿ, 241 ಐತಿ, 220 ಐತಿ. ಸಾರಿ, 220 ಐತಿ. 220 ಏನ್ ಮಾಡೋಣ ಅಂತಂದ್ 420 ಏನ್ ಮಾಡೋಣಪ್ಪ ಅಂತಂದ್ರೆ 12 ಭಾಗ ಮಾಡೋಣ. 12 ಒಂದ್ಲೆ 12 ಮೂರ್ಲೆ ಎಷ್ಟ್ರಿ? 12 ಮೂರ್ಲೆ 36. 42 36 ತೆಗೆದ್ರೆ ಎಷ್ಟ್ರಿ? 6 ಉಳಿತು. 60 ಏನ್ ಮಾಡೋಣ ಅಂತಂದ್ರ 12 ಭಾಗ ಹೋಗ್ತೈತ್ರಿ. 12 5ಲೆ 60. ಹೀಗಾಗಿ ಇದೇನ್ ಮಾಡ್ತಂತಂದ್ರ ಈ ಸಂಖ್ಯೆ ಸಂಪೂರ್ಣವಾಗಿ 12 ಭಾಗ ಹೋಯ್ತು. ಇನ್ 22 ಮಾಡಿ ನೋಡಿದಾಗ 264 ಡಿವೈಡೆಡ್ ಬೈ 22 ಮಾಡಿ ನೋಡಿದಾಗ 22 ಒಂದ್ಲೆ 22 ಒಂದ್ಲೆ 4 ಉಳಿತು. 22 2ಲೆ. ಹಾಗಾಗಿ ಇದು ಸಂಖ್ಯೆ ಕೂಡ ಏನಾಗ್ತೈತಿ ಅಂತಂದ್ರೆ 22 ಭಾಗ ಹೋಗ್ತೈತಿ. ಇನ್ ನೋಡ್ರಿ, 420 ಅನ್ನೋದ್ ಏನಾಗ್ತೈತಿ ಅಂತಂದ್ರ 22 ಭಾಗ ಹೋಗ್ತೈತಿ ಅನ್ ನೋಡ್ರಿ. ಹೋಗಂಗಿಲ್ಲ. ಯಾಕಂತಂದ್ರೆ ಇಲ್ಲೇನಾಗ್ತತಿ, ಈ ಭಾಗ ಹೋಗ್ಸ್ಕೊತ್ ಕೂತ್ರ ನಮ್ಗೇನಾಗಂಗಿಲ್ಲ ಅಂತಂದ್ರ ಇದು ಹೋಗಂಗಿಲ್ಲ ಅನ್ನೋದು ಬಾಧ್ಯತೆಯ ನಿಯಮ ಪ್ರಕಾರ ನಮಗ್ ಗೊತ್ತಿರ್ಬೇಕು. ಹಾಗಾಗಿ ಏನ್ ಮಾಡೋಣ ಅಂತಂದ್ರ ಇದನ್ನ ಕ್ಯಾನ್ಸಲ್ ಮಾಡೋಣ. ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿದಾರ. 30 ಅಂತೂ ಆಗಂಗೇ ಇಲ್ಲ. 36 ಕೂಡ ಆಗಂಗಿಲ್ಲ. ಬಾಧ್ಯತೆಯ ನಿಯಮಗಳ ಪ್ರಕಾರ ನಾವ್ ಏನ್ ಮಾಡೋಣ್ರಿ? ಇವುಗಳನ್ನ ಮಾಡಿ ನೋಡಿದಾಗ ನಮ್ ಆನ್ಸರ್ ಯಾವ್ದು ಬರ್ತೈತಿ ಅಂತಂದ್ರ ಆಪ್ಷನ್ ಎ 12 ಈಸ್ ರೈಟ್ ಆನ್ಸರ್. ಇದೇ ರೀತಿಯಾಗಿ ಇನ್ನ ಮುಂದಿನ 10 ಪ್ರಶ್ನೆಗಳನ್ನ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಆ ಡೌಟ್ಸ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.